ಹಾಯ್ ಎಲ್ರಿಗೂ ನಮಸ್ಕಾರ. ಯೂನಿವರ್ಸಲ್ ಚಾನಲ್ಗೆ ನಿಮ್ಮೆಲ್ರಿಗೂ ಸ್ವಾಗತ. ಗೈಸ್, ಬಿಗ್ ಬಾಸ್ ಮನೇಲಿ ಈಗ ಕಿಚ್ಚರ್ ಸರ್, ಚೈತ್ರ, ರಾಶಿಕಾ, ಅದೇ ರೀತಿ ಅಶ್ವಿನಿ, ಸೂರಜ್ ಇವ್ರಿಗೆಲ್ಲ ಸ್ವಲ್ಪ ಕ್ಲಾಸ್ ತೊಗೊಂಡಿದ್ದಾರೆ ಅಂತಲೇ ಹೇಳ್ಬೋದು. ಅತಿ ಹೆಚ್ಚಾಗಿ ಕ್ಲಾಸ್ ತೊಗೊಂಡಿರೋದು ರಕ್ಷಿತಾ, ಅದೇ ರೀತಿ ರಾಶಿಕಾ, ಚೈತ್ರ ಇವ್ರು 3 ಜನಕ್ಕೆ ಜಾಸ್ತಿ ಕ್ಲಾಸ್ ತೊಗೊಂಡಿದ್ದಾರೆ. ರಕ್ಷಿತಂಗೆ ಬಂದು ಆ್ಯಕ್ಚುಲಿ ಫಸ್ಟ್ ಹೇಳ್ಬಿಡ್ತೀನಿ. ರಕ್ಷಿತ ಈಗ ಮನೆಗೆ ಎಂಟರ್ ಕೊಟ್ಟಿದ್ದಾಳೆ, ಬಂದಿದ್ದಾಳೆ. ಇಲ್ಲಿ ರಘೋರ್ ಇರ್ಬೋದು ಅಥವಾ ಗಿಲಿ ಇರ್ಬೋದು, ರಜತರ್ ಇರ್ಬೋದು, ಅಳ್ತಾರೆ, ಸ್ವಲ್ಪ ಜೆಲಸ್ ಫೀಲ್ ಮಾಡ್ತಾರೆ. ಇವರು ಸ್ಪಂದನ ಮತ್ತು ಕಾವ್ಯ ಅವರು ಹೆಂಗೆ ಬಂದ್ಲು ಅನ್ನೋ ರೇಂಜಿಗಿರುತ್ತೆ ಅವ್ರ ಫೇಸ್ ಎಕ್ಸ್ಪ್ರೆಷನು. ಮತ್ತು ರಜತೆಲ್ಲ ಇವನು ಮತ್ತೆ ಬಂದಾಗರು ತಲೆ ತಿನ್ನೋದಕ್ಕೆ ಅಂತ ಧ್ರುವಂತಕ್ಕೆ ಬಂದಾಗ ಅಂದ್ಕೊಳ್ತಾರೆ. ಬಟ್ ಎಲ್ಲರೂ ಕೂಡ ರಘು ಸರ್ ಅತ್ತೇ ಬಿಡ್ತಾರೆ. ಕಾವ್ಯ ರಕ್ಷಿತಾ ಬಂದಾಗ ತಪ್ಕೊಂಡು ತುಂಬ ಮಿಸ್ ಮಾಡ್ಕೊಳ್ತಿದ್ದೆ ನಿನ್ನ ಅಂತ ಹೇಳ್ತಾರೆ. ರಜತ್ ಕೂಡ ಅದೇ ರೀತಿ ನೀನು ಮಿಸ್ ಮಾಡ್ಕೊಂಡೆ, ಸಿಕ್ಕಾಪಟ್ಟೆ ಮಿಸ್ ಮಾಡ್ಕೊಂಡೆ ನಿನ್ನ ಅಂತ ಅವರು ಕೂಡ ಸ್ವಲ್ಪ ಫೀಲ್ ಮಾಡ್ತಾರೆ. ಆದರೆ ಗಿಲ್ಲಿ ಮಾತ್ರ ನಂಗೆ ಗೊತ್ತಿತ್ತು ನೀನು ಪಕ್ಕ ಬರ್ತೀನಿ, ಒಂಥರ ಕಾಂಗ್ರೆಸ್ ಗಿಡ ಅಂದರೆ ಪಾರ್ಥಿನಿಯಂ ಗಿಡ ಇದ್ದಂಗೆ. ಎಷ್ಟೇ ಕಿತ್ತಾಕರು ಬರ್ತಾ ಇರ್ತೀಯ, ಆಲೇ ಒಂದು ಹೋದೆ ಬಂದೆ, ಈಗ ಮತ್ತೆ ಬಂದಿದ್ದೆ ಬಾ, ನೀನು ಎಲ್ಲೂ ಹೋಗಲ್ಲ, ನೀನೊಂಥರ ಪಾರ್ಥಿನಿಯಂ ಗಿಡ ಇದ್ದಂಗೆ ಅಂತ ಒಳ್ಳೆ ಕಾಂಗ್ರೆಸ್ ಗಿಡಕ್ಕೆ ಹೋಲ್ಸ್ ಕರ್ಕೊಂಡಿದ್ದಾನೆ. ಒಂಥರ ಚೆನ್ನಾಗಿರುತ್ತೆ. ಅವನಿನ್ನು ಜಾಸ್ತಿ ಹೇಳೋಕ್ಕೆ ಹೋಗಲ್ಲ, ಬಟ್ ಜೋಕ್ಸಲ್ಲೇ ಹೆಂಗೆ ಹೇಳಬೇಕು ಹಂಗೆ ಹೇಳ್ತಾನೆ ಗಿಲ್ಲಿ. ಫುಲ್ಲು ಫನ್ನಾಗಿತ್ತು ಅವಳು ಬಂದಾಗ. ಅವ್ರನ್ನ ಫಸ್ಟ್ ಕೇಳ್ತಾರೆ ಯಾರ್ಯಾರು ಮುಖವಾಡಗಳು ಹೆಂಗೆ ಅಂತ ಗೊತ್ತಾಯ್ತಾ ಅಂತ. ತುಂಬ ಜನ ರಕ್ಷಿತಾ ಒಂದೊಂಥರ ಪರ್ಸ್ಪೆಕ್ಟಿವ್ ಹೇಳ್ತಾರೆ, ಅದೇ ರೀತಿ ಧ್ರುವಂತರ ಒಂದು ಪರ್ಸ್ಪೆಕ್ಟಿವ್ ಹೇಳ್ತಾರೆ, ಒಬ್ಬೊಬ್ರ ಬಗ್ಗೆ ಒಂದೊಂದು ಪರ್ಸ್ಪೆಕ್ಟಿವ್ ಹೇಳ್ತಾರೆ. ಅದೇ ರೀತಿ ಈಗ ರಾಶಿಕಾ ಬಗ್ಗೆ ಡ್ರಮ್ ಓಕೆ ಅವ್ರದ್ದು ಫುಲ್ಲು ಉಸ್ತುವಾರಿ ಏನಿತ್ತು ಇಡೀ ವಾರ ಎಲ್ಲ ಡಬ್ಬಾ ಥರ ಇತ್ತು ಅಂತಲೇ ಕಿಚ್ಚ ಸರ್ ಹೋಗ್ದಿದ್ದಾರೆ. ನೀನು ಉಸ್ತುವಾರಿನ ಒಂದು ಚೂರು ಚೆನ್ನಾಗಿ ಮಾಡಿಲ್ಲ ಅಂತಲೇ ಹೇಳಿದ್ದಾರೆ. ಕ್ಯಾಪ್ಟನ್ ಆಗಿ ಒಂಚೂರು ಪರವಾಗಿಲ್ಲ, ಬಟ್ ಉಸ್ತುವಾರಿಯಾಗಿ 0 ಮಾರ್ಕ್ಸ್ ನಿನಗೆ ಅಂತ ಹೇಳಿದ್ದಾರೆ. ಯಾಕಂದರೆ ಅವಳು ಸ್ಟಾರ್ಟಿಂಗಲ್ಲೇ ಚೈತ್ರ ಇದರಲ್ಲಿ ಸ್ಟಾರ್ಟಿಂಗಲ್ಲೇ ಅವ್ರದ್ದು ಬೆಂಡ್ ಎತ್ತಿಸ್ತಿದ್ದು ಅದು ತಪ್ಪು. ಅದೇ ರೀತಿ ಈ ಡ್ರಮ್ ಟಾಸ್ಕಲ್ಲಂತೂ ಫುಲ್ಲು ಉಸ್ತುವಾರಿ ಇದಕ್ಕೆ ಅವಳು ಲಾಯಕ್ಕೆ ಇಲ್ಲ ಅನ್ನೋ ರೇಂಜಿಗೆ ನಡ್ಕೊಂಡ್ಳು. ಇನ್ನು ಚೈತ್ರ ಕ್ಲಾಸ್ ತೊಗೊಂಡಿದ್ದಾರೆ. ಏನಕ್ಕಂದರೆ ಅವಳು ಉಗ್ದಿರೋದಕ್ಕೆ, ಪರಿಚಿರೋದಕ್ಕೆ. ಅದೇ ರೀತಿ ಫುಲ್ಲು ಡ್ರಾಮಾ ನೀವು ನೋಡಿದ್ದೀರಲ್ಲ. ರಜತರು ಕೂಡ ಹೇಳ್ತಾರೆ ಸರ್, ಆ ಟಾಸ್ಕ್ ಹಾಳಾಗೋದಕ್ಕೆ ಕಾರಣನೇ ಮೇನ್ ಕಾರಣ ಚೈತ್ರ ಅಂತ. ಸೊ ಚೈತ್ರಂಗೂ ಕ್ಲಾಸ್ ತೊಗೊಂಡಿದ್ದಾರೆ. ಅಂದರೆ ತುಂಬ ಓವರಾಗೂ ತೊಗೊಂಡಿಲ್ಲ. ಅವಳು ಚೈತ್ರ ಅಳೋದಕ್ಕೂ ಸ್ಟಾರ್ಟ್ ಮಾಡ್ತಾಳೆ. ಅವಳು ಅಷ್ಟೊಂದು ಕ್ಲಾಸ್ ತೊಗೊಳ್ಳೋದ್ರೆ ಅಳೋದಕ್ಕೂ ಸ್ಟಾರ್ಟ್ ಮಾಡ್ತಾಳೆ. ಸರ್ ನಮ್ಮ ಫ್ಯಾಮಿಲಿ ನೋಡ್ತಿರ್ತಾರೆ, ನನ್ನ ಗಂಡ ನೋಡ್ತಿರ್ತಾರೆ, ಏನೋ ಇನ್ನೂ ಬೈದು ಬಿಡ್ತಾರೆ ಏನೋ ಅಂದ ಇದಕ್ಕೆ ಇವಳು ಮೊದಲೇ ಹತ್ತು ಬಿಡ್ತಾಳೆ ಚೈತ್ರ. ಸೊ ಇಷ್ಟು ಇವತ್ತಿನ ಇದರಲ್ಲಿ ಎಪಿಸೋಡಲ್ಲಿ ಆಗುತ್ತೆ ಅಂತಲೇ ಹೇಳ್ಬೋದು. ರಕ್ಷಿತಾ, ಕಾವ್ಯ ಮತ್ತು ಸ್ಪಂದನ ಬಗ್ಗೆ ಎಲ್ಲ ಸ್ವಲ್ಪ ಚಾಡಿ ಹೇಳಿದ್ದಾರೆ ಸುದೀಪ್ ಸರ್ಗೆ, ಇವ್ರು ಹಿಂಗೆ ಹಾಗೆ ಅಂತ. ಬಟ್ ಅವ್ರಗಳ ಮಧ್ಯೆ ಸ್ವಲ್ಪ ಜಗಳ ಕೂಡ ಆಗಿದೆ. ಇಷ್ಟು ಇವತ್ತಿನ ಎಪಿಸೋಡಲ್ಲಿ ನಡೆಯುತ್ತೆ ಅಂತಲೇ ಹೇಳ್ಬೋದು. ಈ ಎಪಿಸೋಡ್ನಲ್ಲಿ ಯಾರನ್ನು ಕೂಡ ಸೇವ್ ಮಾಡಲ್ಲ ಮೋಸ್ಟ್ಲಿ. ಗೈಸ್, ರಜತ್ ಮತ್ತು ಚೈತ್ರ ಇನ್ನೂ ಕನ್ಫರ್ಮ್ ಇಲ್ಲ ಹೋಗ್ತಾರೆ ಅಂತ. ನೋಡುವ, ಹೋಗೋ ಡೌಟೇ ಅನಿಸ್ತಿದೆ ನನಗೆ. ಮುಂದಿನ ವಾರ ಫ್ಯಾಮಿಲಿ ವೀಕ್ ಅಂತಿದ್ದಾರೆ. ನೋಡೋಣ, ಫ್ಯಾಮಿಲಿ ವೀಕ್ ಇದ್ದರೆ 100% ಹೋಗ್ತಾರೆ. ಯಾಕಂದರೆ ಇವ್ರು ಈಗ ಬಂದಿರೋದು ಮತ್ತೆ ಫ್ಯಾಮಿಲಿ ಎಲ್ಲ ಕರ್ಸೋಕ್ಕಾಗಲ್ಲ. ನೋಡುವ ಹೋಗ್ತಾರಾ ಅಂತ ಭಾನುವಾರದ ಎಪಿಸೋಡಲ್ಲಿ ಗೊತ್ತಾಗುತ್ತೆ. ನಿಮಗೆ ಅನಿಸುತ್ತೆ ಹೋಗ್ಬೇಕಾ ಹೋಗ್ಬಾರ್ದು ಅಂತ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಅದೇ ರೀತಿ ಚೈತ್ರಾಗೆ ಮತ್ತು ರಾಶಿಕಾಗೆ ಕ್ಲಾಸ್ ತೊಗೊಂಡಿದ್ದು ಹೇಗೆ ಅನ್ನಿಸ್ತು ಅಂತ ಕೂಡ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಇನ್ನೊಂದು ಭಾನುವಾರ ಎಪಿಸೋಡಲ್ಲಿ 100% ಚೈತ್ರ ಡ್ರಾಮಾ ಮಾಡ್ತಾಳಲ್ಲ, ಅದ್ರ ಬಗ್ಗೆ ಅಂತೂ ಗಿಲ್ಲಿ ತಮಾಷೆ ಮಾಡೋದ್ರ ಬಗ್ಗೆ 100% ಇದ್ದೇ ಇರುತ್ತೆ. ಪೂಜೆ ಮಾಡಿಕೊಂಡು ಕುಂಕುಮ ಇಟ್ಕೊಂಡು ವಾರಗಣ್ಣಲ್ಲಿ ನೋಡೋದು ಅದೆಲ್ಲ ಗಿಲ್ಲಿ ಫನ್ ಮಾಡ್ತಾನೆ. ಸಂಡೇ ಎಪಿಸೋಡ್ ಇದ್ದೇ ಇರುತ್ತೆ ಅದ್ರ ಬಗ್ಗೆ ಅಂತ ನನಗೆ ಅನಿಸುತ್ತೆ. ನಿಮ್ಗೆ ಏನು ಅನಿಸುತ್ತೆ ಅಂತ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಪೂರ್ತಿ ವೀಡಿಯೋ ನೋಡೋದಕ್ಕಾಗಿ ಧನ್ಯವಾದಗಳು. ಥ್ಯಾಂಕ್ಸ್ ಸೊ ಮಚ್.